ಸ್ವಲ್ಪ ಜನಕ್ಕೆ ಸ್ಪಂದನೆ ಮಾಡ್ಕೊಂಡು ಹೋಗೋದು. ಅಂದರೆ ಸ್ವಲ್ಪ ಸಮಸ್ಯೆಗಳು ಬಂದಾಗ ಯಾರು ಏನು ಹೇಳಿದ್ರು ಸಮಸ್ಯೆ ಬೇಕಾರೆ ಇನ್ನೂ ಜಾಸ್ತಿ ರ್ಯಾಶ್ ಮಾಡ್ಕೊಡ್ತಾರೆ. ಅದೇ ಪೊಲೀಸರು ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ನು ಬೈದಾಗ ಏನೋ ಹೇಳಿದಾಗ ಸ್ವಲ್ಪ ಒಂದೆರಡು ಅವ್ರು ನಿಮ್ಮ ಸ್ಟೇಷನ್ ಕುಂಡಿಸ್ಕೊಂಡ್ರೆ ಎಲ್ಲ ಸಮಾಧಾನ. ಸುಮ್ಮನೆ ಕುಂಡಿಸ್ಕೊಂಡ್ರೆ ಸಮಾಧಾನ ಆಗುತ್ತೆ. ಅದರಿಂದ ಆವಾಗ ಸ್ವಲ್ಪ ಎಮರ್ಜೆನ್ಸಿ ಇದ್ದಾಗ ಬರೋದಿಲ್ಲ. ಮೊನ್ನೆ ಯಾವತ್ತು ಗುರುವಾರನೋ ಇಲ್ಲೆಲ್ಲೋ ಬಾರ್ ಇದೆಯಲ್ಲ ಈ ರೋಡಲ್ಲಿ, ನಮ್ಮ ಎಕ್ಸ್ಪ್ರೆಸ್ ಹೋಗೋ ಕುರುಗಲ್ಗೇಟೆ ಎಲ್ಲ ಗೊತ್ತಿಲ್ಲ, ಈ ಕಡೆ ಒಟ್ಟಿನಲ್ಲಿ ಎಕ್ಸ್ಪ್ರೆಸ್ ಹೋಗೋ ರೋಡಲ್ಲಿ ಬಾರ್, ಅಲ್ಲಿ ಗಲಾಟೆ ಆಗಿದೆ. ಏನೋ ಗಲಾಟೆ ಮಾಡ್ಕೊಂಡು ಗಲಾಟೆ ಆಗಿದೆ. ಹೇಳಿ ನನಗೆ ಫೋನ್ ಮಾಡಿದ್ರು, ಸರ್ ಈಗ ಪೊಲೀಸವ್ರು ಫೋನ್ ಮಾಡಿದ್ವಿ, ಬಂದಿಲ್ಲ, ಪೊಲೀಸವ್ರಿಗೆ ಇಲ್ಲ ಸರ್, ಅದೇ ಫೋನ್ ಮಾಡಿದ್ರು ಬರ್ತಾರೆ ಬಿಡಪ್ಪ, ಏನೋ ನನಗೆ ನೋಡ್ಬಿಟ್ಟು ಹೇಳು ನೀನು ಅಂತ ಹೇಳಿದೆ. ಬಂದಿಲ್ಲ ಅಂತ ಆಮೇಲೆ ನಾವು ಫೋನ್ ಮಾಡಿ ಹೇಳಿದ್ವಿ ಅಂತ ಅಲ್ಲಿ ಬೇರೆ ಲೋಕಲ್ ಅವ್ರನ್ನ ಕಳಿಸಿದ್ವಿ. ಅಲ್ಲಿ ಈ ಥರ ಆಗೋಗ್ಬಿಟ್ರೆ ಹೊಡೆದಾಡ್ಬಿಟ್ಟು ಹೆಚ್ಚು ಕಮ್ಮಿ ಆದಾಗ ನೀವು ಇಲ್ಲೇ ಇದ್ರು ನಿಮ್ಮವ್ರ ಹತ್ರನೂ ಹೋಗ್ಬೇಕು. ಇಲ್ಲ ಸರ್, ಒಂದು ಸಬ್ಮಿಷನ್ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡಿದ್ರು ಅಂತ ನಾನು ಇಮಿಡಿಯೇಟ್ ಕಳಿಸ್ಕೊಟ್ಟಿದ್ವಿ. ಮತ್ತು ಅವರು 112 ಫೋನ್ ಮಾಡಿದ್ರು, 112 ಹೋಗಿತ್ತು, ನಮ್ಮವರು ಹೋಗಿದ್ದು. ಕೊನೆಗೆ ಸಾಹೇಬರು ಫೋನ್ ಮಾಡಿದ್ರು, ನಾನು ಆಗಿತ್ತು ಅವರೇ ಮಾಡ್ಕೊಂಡು ಕಂಪ್ಲೇಂಟ್ ಕೊಡಿ ಅಂತ ಕೊನೆಗೆ ಕೊಡಿ ಅಂತ. ಆಮೇಲೆ 4 ತಿಂಗಳಿಂದ ನಾನೇ ಕಳಿಸಿ 7 ಬದಿಗೆ ಗುರುಗೂ ಹೇಳಿದ್ರು, ಇವಾಗವರೆಗೂ ಚೇಂಜ್ ಆಗಿಲ್ಲ. ಆ ಫೋಟೋ ನೋಡೋಣ ತೋರ್ಸಪ್ಪ. ಅದೇ ನಾಳೆ ಮಾಡಿಸ್ತಾರೆ ಸರ್. 4 ತಿಂಗಳಿಗೆ ಬೇಕಾದ್ರೆ ಮಾಡೋದಕ್ಕೆ ಅದೇ ಈಗ ವರ್ಕೌಟ್ ಆಗಿದೆ ಸರ್. ಲಾಸ್ಟ್ ಟೈಮ್ ನಮ್ದು ಪೋಸ್ಟ್ ಮಾಡಕ್ಕೆ ಹೇಳಿದ್ರೆ ಆ ಮೇಡಮ್ಗೆಲ್ಲ ಹೇಳಿದ್ರೆ ಅವ್ರಿಗೇನು ಹೇಳ್ಬಿಡ್ತಾರೆ, ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ, ನೀವು ಹೇಳಿದ್ಮೇಲೆ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ಬಿಡಿಯಮ್ಮ. ಯಾಕೆ ಇಲ್ಲ, ಇವಾಗ ಹೋದ್ಸಲಿ ನಾವು ಇದರಲ್ಲಿ ಅಲ್ಲಿ ಕಂಬಗಳೆಲ್ಲ ಚೇಂಜ್ ಮಾಡ್ಬೇಕು, ಸ್ವಲ್ಪ ರೋಡ್ ಪ್ರಾಬ್ಲಮ್. ರೋಡ್ದಲ್ಲಣ್ಣ ಹೇಳಿದ್ವಿ ನಾವು ಕಟ್ಟಿ ನಾನು ಮಾಡ್ತಿದ್ದೆ. ನಾನು 50,000 ಕಟ್ಟಿದ್ದು ನಾನು ಮಾಡ್ತಿದ್ದೆ. ಆಗ್ಲಿಲ್ಲ, ಮಾಡ್ಕೊಟ್ಟಿಲ್ಲ. ಇದೇ ಅನ್ಸರ್ ಅವ್ರಿಗೆ ಹೇಳ್ಬಿಡ್ತಾರೆ ಅಂತ ಹೇಳ್ತಾರೆ. ಇವ್ರಿಗೂ ಹೇಳಿದ್ದೀನಿ, ಇವ್ರಿಗೂ ಇನ್ಫಾರ್ಮ್ ಮಾಡಿದ್ದೀನಿ ಈ ತರ ಹೇಳ್ತಾರೆ. ರೆಸ್ಪಾನ್ಸ್ ಮಾಡಲ್ಲ. ಇವ್ರಿಗೆ ಹೇಳಿದ್ದೀನಿ, ಅವ್ರಿಗೆ ಈ ತರ ಇನ್ಫಾರ್ಮ್ ಮಾಡ್ತಿದ್ದಾರೆ. ಅಲ್ಲಿಗೆ ಎಸ್ಟಿಮೇಟ್ ಮಾಡಿದ್ದಾರೆ ಅಲ್ಲ ಸರ್. 15 ಚಾರ್ಜ್ ಹಾಕ್ಬಿಟ್ಟು ಪಬ್ಲಿಕ್ ಅವ್ರು ಕೌನ್ಸಿಲರ್ ಆಗಿರೋರು ಅವ್ರು ಕಟ್ಟಕ್ಕೆ ಏನೋ ನಾವು ಕಟ್ಟಿ ಅಂತ ಹೇಳಿಲ್ಲ. ಮಾಡ್ಬೇಕಲ್ಲ, ನಿಮ್ಮನ್ನ ಯಾರನ್ನೂ ಒಬ್ಬರು ಇರೋದಿಲ್ಲ. ಒಂದು ನಿಮ್ಮ ಟೋಟಲ್ ನಿಮ್ಮ ಏರಿಯಾದಲ್ಲಿರುವಂಥವ್ರನ್ನ ನಿಮ್ಮೆಲ್ಲರೂ ಸಸ್ಪೆಂಡ್ ಮಾಡಿಸ್ತೀನಿ. ಒಂದು ಇಲ್ಲ ಅಂತ ಹೇಳಿದ್ರೆ CM ಹತ್ರನೇ ಕೂತ್ಕೊಂಡು ನಿಮ್ಗೆಲ್ಲರಿಗೂ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇರ್ತೀನಿ. ನಿಮ್ಮದು ತುಂಬ ಕಂಪ್ಲೇಂಟ್ಸ್ ಇದೆ ಬೆಸ್ಟ್. ನಿಮ್ಮದು ಅಂತ ಹೇಳಿದ್ರೆ ಇವಾಗ AW ನೀನೇ ತಾನೆ, ಸಮಸ್ಯೆ ಯಾವುದೇ ಬಂದರೂ ನೀನೇ ಜವಾಬ್ದಾರಿ. ಸಮಸ್ಯೆ ಯಾವುದೇ ಬಂದರೂ ನೀನೇ ಜವಾಬ್ದಾರಿ. ಎಲ್ಲರೂ ಫೋನ್ ಮಾಡೋದು ಒಂದೇ, ಬೆಸ್ಕಾಂ ಅವರು ಅಲ್ಲಿ ಕರೆಂಟ್ ಹೋಗಿದೆ, ಕರೆಂಟ್ ಫೋನ್ ಮಾಡಿದ್ದೀವಿ, ಫೋನ್ ತೆಗಿಯಲ್ಲ, ಫೋನ್ ಮಾಡಿದ್ದೀವಿ, ಫೋನ್ ತೆಗಿಯಲ್ಲ, ಫೋನ್ ಮಾಡಿದ್ದೀವಿ, ಫೋನ್ ತೆಗಿ. ಇಷ್ಟೇ ನಿಮ್ಮವ್ರಿಗೆಲ್ಲ ಬಂದು ಫೋನ್ ಮಾಡಿ. ನಿಮ್ಮ ಲೈನ್ ಮ್ಯಾನ್ಸ್ ಯಾರು ಬಂದಿದ್ದಾರೆ? ಎಲ್ಲಿದ್ದಾರಮ್ಮ? ಹೊರಗಡೆ. ಇಲ್ಲಿ ಪರವಾಗಿಲ್ಲ, ನಿಮ್ಗೆ ಹೇಳ್ತಾ ಇದ್ದೀವಿ. ಇವಾಗ ಸೆಕ್ಷನ್ ಆಫೀಸರ್ಸು ನೀನು ಬಿಡಪ್ಪ, ನೀನು ಪುಣ್ಯಾತ್ಮ, ನಿನ್ನ ಬಗ್ಗೆ ಗೊತ್ತು, ಎಲ್ಲ ಗೊತ್ತಿದೆ. ನೀನು ಪುಣ್ಯಾತ್ಮ, ನೀನು ಫೋನು ತೆಗಿತೀಯಾ, ನೀನು ಒಳ್ಳೆ ಕೆಲಸಗಾರ ಆಗಿದ್ದು, ನಿನಗೆ ಅವಾರ್ಡ್ ಕೊಡ್ಬೇಕು, ಪ್ರೆಸಿಡೆಂಟ್ ಅವಾರ್ಡ್ ಕೊಡ್ಬೇಕಾಗಿತ್ತು. ನೀನು ಕೂತ್ಕೊ, ನಿಮ್ಮ ಬಗ್ಗೆ ಏನು ಮಾತಾಡೋದಿಲ್ಲ, ನಿಮ್ಮ ಬಗ್ಗೆ ಏನು ಹೇಳೋದಿಲ್ಲ. ಇಲ್ಲೇ ಯಾರಪ್ಪ ಏರಿಯಾ ಲೈನ್ ಮೇಲೆ 2 ತಿಂಗಳು ನೋಡಿ. ಇಷ್ಟೊತ್ತು ರೆವಿನ್ಯೂ ಬಗ್ಗೆ ಮಾತಾಡ್ತೀನಿ, ಯಾರನ್ನ ಏನಾದ್ರು ಮಾತಾಡಿದ್ರ? ಯಾರು ಮಾತಾಡಲಿಲ್ಲ. ಯಾಕೆ ನಾನು ಹೇಳ್ತಾ ಇದ್ದೀನಿ, ಬೆಸ್ಕಾಂ ತುಂಬಾ ಪ್ರಾಬ್ಲಮ್. ಮೇಡಮ್ ಅವ್ರ ಮೇಲೇನೋ ಕಂಪ್ಲೇಂಟ್ ಹೇಳಿದ್ರು, ನಿಮ್ಮೇನೋ ಹೇಳಿದ್ರು. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಈ ಥರ ಕಂಪ್ಲೇಂಟ್ಸ್ ಬರಬಾರ್ದು. ಈ ಥರ ಕಂಪ್ಲೇಂಟ್ಸ್ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ. ಈ ಥರ ಕಂಪ್ಲೇಂಟ್ಸ್ ಬರಬಾರ್ದು. ಜನಕ್ಕೆ ಸ್ಪಂದನೆ ಮಾಡಿ. ಇವಾಗ ಒಂದು ನಾವೇನೋ ಒಂದು ಹೇಳ್ತೀವಿ, ನಿಮಗೆ ಒಂದು ಹೇಳಿದಾಗ ನಿಮ್ಮ ಕೈಲಿ ಮಾಡೋಕ್ಕಾಗದೆ ನಮ್ಮ ಪ್ರಯೋಜನ ಇಲ್ಲಿ ಮಾಡೋದಕ್ಕೆ ಅಂತ ಹೇಳಿ ನಮ್ಗೆ ಈಗ ನಾವು ಎಲ್ಲಿ ಯಾಕೆ ಬೇಕೋ ನಾವು ಮಾತಾಡ್ತೀವಿ. ನಮ್ಮಲ್ಲಿ ಸರ್ಕಾರದಲ್ಲಿ ಯಾವುದು ಮಾಡೋಕ್ಕಾಗಲ್ಲ ಅನ್ನೋ ಕೆಲಸನೇ ಇಲ್ಲ. ಯಾರಾದ್ರೂ ಅನಾಥರು ಸತ್ತೋದ್ರು ರೋಡಲ್ಲಿ ಎಲ್ಲಾದ್ರೂ ಬಿದ್ದಿದ್ರೆ ಯಾರು ತಗೊಂಡೋಗಿ ಮಣ್ಣು ಮಾಡೋದು? ಅದನ್ನ ಸರ್ಕಾರನೇ ಮಾಡ್ಬೇಕ್ರಿ. ಅನಾಥ ಶವ ಅಂತ ನಾವು ಬಿಡಕ್ಕಾಗುತ್ತೆ ಅಂದ್ರೆ ಪಟ್ಟಣ ಪಂಚಾಯತಿ ಲಿಮಿಟ್ ಅಲ್ಲಿ ಸತ್ರೆ ಅವ್ರು ಮಾಡ್ತಾರೆ, ತಹಸೀಲ್ದಾರ್ ಬಂದು ರಿಪೋರ್ಟ್ ಮಾಡ್ತಾರೆ, ಅವ್ರು ಎತ್ಕೊಂಡು ಹೋಗಿ ದಫನ್ ಮಾಡ್ತಾರೆ.
ಪಂಚಾಯತಿ ಲೆವೆಲ್ ಅಲ್ಲಿ ಮಾಡಿದ್ರೆ PDO ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಅವರು BA RI ಇವ್ರು ಬಂದು ರಿಪೋರ್ಟ್ ಹಾಕ್ತಾರೆ, ತಹಸೀಲ್ದಾರ್ ಬಂದು ನೋಡ್ತಾರೆ, ಅವರೇ ಬಂದು ಅನಾಥ ಶವ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಮಾಡಿ ಎಲ್ಲ ಒಂದು ಮಶಾನದಲ್ಲಿ ಎಲ್ಲ ಹೋಗಿ ತಗೊಂಡು ಮಾಡ್ತಾರೆ. ಒಂದು ಅನಾಥ ಶವ ಎಲ್ಲಾದ್ರೂ ಬಿದ್ದಿದ್ರು ಅದನ್ನ ಹೋಗಿ ದಫನ್ ಮಾಡಿ ಏನ್ ಸಂಪ್ರದಾಯ ಪ್ರಕಾರವಾಗಿದ್ದು ಅದ್ರ ಪ್ರಕಾರವಾಗಿ ಮಾಡುವಂಥದ್ದು ಸರ್ಕಾರನೇ ಮಾಡೋದು. ಎಲ್ಲದಕ್ಕೂ ಸರ್ಕಾರಕ್ಕೆ ಹೋಗೋದು. ನನಗಿಲ್ಲ, ನಿಮ್ಗಿಲ್ಲದೆ ಇರ್ಬೋದು, ನಿಮ್ಮ ಮೇಲೆ ಇರೋರಿಗೆ ಇರುತ್ತೆ, ಅದು ಅವ್ರಿಗಿಲ್ಲದೆ ಇರ್ಬೋದು, ಅವ್ರ ಮೇಲೆ ಇರೋರ್ಗಾದ್ರೂ ಇರುತ್ತೆ, ಅವ್ರಿಗಿಲ್ಲ ಅಂದ್ರೆ ಮಿನಿಸ್ಟರ್ ಹತ್ರ ಇರುತ್ತೆ, ಇಲ್ಲ ಗೌರ್ಮೆಂಟ್ ಆರ್ಡರ್ನೇ ಚೇಂಜ್ ಮಾಡಿಸ್ತೀವಿ. ಅದಕ್ಕೆ ಅಂತ ನಾವು ಕೂತಿರೋದಿಲ್ಲ. ಆ ಆರ್ಡರ್ನ ಚೇಂಜ್ ಮಾಡೋದಕ್ಕೆ ಏನೇನು ಜನಕ್ಕೆ ಉಪಯೋಗ ಆಗುತ್ತೋ ಅದು ಮಾಡೋದಕ್ಕೆ ನಾವು ಕೂತ್ಕೊಂಡಿರೋದು. ಯಾವುದಾದ್ರೂ ಸರ್ಕಾರದ ಎಂಪ್ಲಾಯೀಸು ಯಾರೇ ಆಗಲಿ ಯಾವುದೇನ ನಾವು ಆಗಲ್ಲ ಅನ್ನಂಗಿಲ್ಲ. ನೀವಾಗಿಲ್ಲ ಅಂತ ನಿಮ್ಮ ಮೇಲೆ ಇರೋರು ಮಾಡ್ತಾರೆ, ನಿಮ್ಮ ಮೇಲೆ ಇನ್ನೊಬ್ರು ಮಾಡ್ತಾರೆ, ಅವ್ರಿಲ್ಲ ಅಂತ ಸರ್ಕಾರ ಮಂತ್ರಿಗಳು ಇರ್ತಾರೆ, ಅವ್ರಿಲ್ಲ ಅಂತ ಕ್ಯಾಬಿನೆಟ್ ಇರುತ್ತೆ, ಕ್ಯಾಬಿನೆಟ್ ಇಲ್ಲ ಅಂತ ಅಸೆಂಬ್ಲಿ ಇರುತ್ತೆ. ಎಲ್ಲ ಒಂದು ಜಾಗದಲ್ಲಿ ಅದು ಏನು ತಿದ್ದುಪಡಿ ಮಾಡ್ಬೇಕು, ಏನ್ ಮಾಡ್ಬೇಕು ಅದು ಮಾಡ್ತೀವಿ. ನೀವು ಆಗಲ್ಲ, ಈಗ ನಮಗ್ ಬರೋದಿಲ್ಲ ನಿಮಗ್ ಬರೋದಿಲ್ಲ ಅನ್ನೋದಿಲ್ಲ. ಇವಾಗ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ರೆ ಅನಾಥಶವ ಬಿದ್ದಿದ್ರೆ ಸರ್ಕಾರನೇ ಜವಾಬ್ದಾರಿ ಇದಕ್ಕೆ ತಗೊಂಡೋಗಿ ದಫನ್ ಮಾಡೋದಕ್ಕೆ. ಏನೇ ಆಗಲಿ ಪಬ್ಲಿಕ್ ಅಲ್ಲಿ ಏನೇ ಸಮಸ್ಯೆಗಳು ಬಂದು ಎಂತ ಸಮಸ್ಯೆಗಳು ಬಂದ್ರು ನಾವು ಅದನ್ನ ಪರಿಹಾರ ಮಾಡುವಂಥದ್ದೇ ನಾವೆಲ್ಲರೂ ಇರುವಂಥದ್ದು. ಜನಪ್ರತಿನಿಧಿಗಳಾಗ್ಬೋದು, ಅಧಿಕಾರಿ ವರ್ಗಗಳಾಗ್ಬೋದು, ನಾವೆಲ್ಲರೂ ಅದಕ್ಕೆ ಅಂತ ಇರೋದು. ಇವತ್ತು ಈ ಕಂಪ್ಲೇಂಟ್ಸ್ ಬರ್ತಾ ಇರೋದ್ರಿಂದಲೇ ನಿಮ್ಗೆಲ್ಲ ಹೇಳ್ತಾರೆ. ಈಗ ಸರ್ ಅದು ಮಾಡ್ತಾ ಈಗ ಹೊಸ ಪಟ್ಟಣ ಪಂಚಾಯತ್ ಫೋನ್ ಮಾಡಿರಲ್ಲ, ಇವಾಗ ಹೊಡೆದೋಯ್ತು, ಅದಕ್ಕೆ ಎಸ್ಟಿಮೇಟ್ ಪ್ಲಾನ್, ಆಮೇಲೆ ನಿಮ್ AWE ಅವರು SC ಅವರು ಎಲ್ಲ ಅಪ್ರೂವ್ ಕೊಡ್ಬೇಕು. ಅಷ್ಟವರೆಗೂ ವೇಟ್ ಮಾಡಿ ಆ ಕಂಬಗಳು ಲೈನ್ಗಳು ಎಲ್ಲ ಅಲ್ಲೇ ರೋಡಲ್ಲಿ ಬಿದ್ದು ಎಲ್ಲ ಜನ ಸಾಯ್ಬೋದು. ಕರೆಕ್ಟ್ ಸರ್. ಡೇಂಜರಸ್ ಇರೋ ಮಾಡ್ಬಿಡಿ, ನಾನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತೀನಿ. ಡೇಂಜರಸ್ ಇರೋದೇ ನಾವು ಹೇಳೋದು ನಿಮಗೆ, ಸುಮ್ಮನೆ ಯಾವ್ದು ಹೇಳೋದಿಲ್ಲ. ಅಥವಾ ಎಮರ್ಜೆನ್ಸಿ ಇರೋ ಮಾಡ್ಬಿಡಿ, ನಾವು ಕೊಡಿಸ್ತೀವಿ ಅಧಿಕಾರಿಗಳಾಗಿ ಅಂತ ಹೇಳಿರ್ತೀವಿ ಸರ್. ಮೆಟೀರಿಯಲ್ ಒಂದೆರಡು ದಿವಸ ಆಗಿರ್ಬೋದು ಸರ್, ನೀವು ಜನರೆಲ್ಲ ಮಾಡಕ್ಕೆ ಹೇಳಿದ್ವಿ ಮಾಡ್ತಾರೆ. ಈಗ ವೇಮ್ಗಳಿಗೆ AWE ಸ್ವಲ್ಪ ಸ್ಪೆಷಲ್ ಆಗಿ ಕೇಳ್ತಾರೆ. ಗುರಪ್ಪನ ಒಬ್ಬನೇ ಅವನಂತ ಹಾಕ್ಬಿಟ್ಬಿಟ್ರು ಕೆಲಸ ನಡೆಯಲ್ಲ. ಅವ್ರವರೇ ಬಿಡೋ ನೋಡ್ತಾರೆ ಅಂತ AWE ಸುಮ್ಮನೆ ಇದ್ದೋಗಿದ್ದಾರೆ. ಬಟ್ AWE ಸ್ವಲ್ಪ ಲೆಫ್ಟ್ ಅಲ್ಲಿ ಅದು ಬಂದ್ಬಿಟ್ಟು CL7 ಲಾರ್ಜೆಸ್ಟ್ ರೂಮ್ ಆಗಿರೋದು. ಅದು ಪಬ್ಲಿಕ್ ಆಗಿ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ? ಈ ಕಡೆ ಒಂದು ಅಂಗಡಿ ಹೆಂಗ್ ಬಿಡ್ತೀರ? ಚೆಕ್ ಮಾಡಿಸ್ತೀನಿ. ಎಕ್ಸೈಸ್ ಬಿಟ್ಟಿರ್ಬೋದು ಅನ್ಕೊಂಡೆ. ಇಲ್ಲ, ಅದು CL7 ಏನಿದೆ ಬಾರ್ ಅಂಡ್ ರೆಸ್ಟೋರೆಂಟ್. ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಒಳಗಡೆ ಬರಬೇಕು, ಕುಡಿಬೇಕು, ಹೋಗ್ಬೇಕು. ತಗೊಳ್ಳೋಕ್ಕಿದ್ರೆ ಒಳಗಡೆ ಕೌಂಟಲ್ಲಿ ಯಾರಾದ್ರು ತಗೊಂಡು ಪ್ಯಾಕೆಟ್ ಅಲ್ಲಿ ಇಟ್ಕೊಂಡು ಹೋಗ್ಬೇಕು. ಈ ಕಡೆ ಓಪನ್ ಆಗಿ ಹೆಂಗ್ ಮಾಡ್ತಾ ಇದ್ದಾರೆ ಅವ್ರು ಅದನ್ನ? ಓಪನ್ ಮಾಡಿದ್ದಾರೆ. ಹೆಂಗ್ ಓಪನ್ ಮಾಡಕ್ಕೆ? ಚೆಕ್ ಮಾಡಿಸಿ ಸರ್. ಚೆಕ್ ಮಾಡಿಸ್ಬಿಟ್ಟು ಫಸ್ಟ್ ಕ್ಲೋಸ್ ಮಾಡಿಸಿ. ಚೆಕ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿಸಿ. ನಾನು ಎಕ್ಸೈಸ್ ಅವ್ರಿಗೂ ಹೇಳ್ತೀನಿ, ಅದನ್ನ ಚೆಕ್ ಮಾಡಿಸ್ಬಿಟ್ಟು ಕ್ಲೋಸ್ ಮಾಡಿ. ಅವ್ರು ರೂಲ್ಸ್ ಪ್ರಕಾರ ಬಗ್ಗೆ ಅದು ಮಾಡ್ತಾರೆ. ಲೀಗಲ್ ಆಗಿ ಏನು ಮಾಡ್ಕೊಂಡಿದ್ರು ಅದನ್ನ ಮಾಡ್ಬೋದು. ಅದನ್ನ ನಮಗೆ ವಿರೋಧವಾಗಿ ಮಾಡಿರ್ತಾರೆ. ಅವ್ರಿಗೇನಾದ್ರೂ ನಮ್ಮ ಹತ್ರ ಬಂದು ಕೆಲಸ ಆಗಲ್ಲ, ಇನ್ನ ತೊಂದರೆ ಮಾಡ್ಬಿಡ್ತಾರೆ ಅಂತ ಅವ್ರ ಮನಸ್ಸಲ್ಲಿರೋದು. ನಮ್ಗೆ ಆಗಲೇ ಒಳ್ಳೇದು ಮಾಡ್ತೀವಿ, ತೊಂದರೆ ಅಂತ ಯಾರು ಮಾಡೋದು ಅಂತವ್ರು ನಿಮ್ಮ ಹತ್ರ ಬರ್ತಾರೆ. ಸರ್ ಏನೋ ಕೆಲಸ ಕೊಡ್ತೀವಿ ಸರ್ ನಮ್ಮ ಮಕ್ಕಳಿಗೆ ಅಂತ ಅವ್ರು ಹೇಳಿರೋದು ಬಿಟ್ಟು ನಾನು ಹೇಳಿದ್ರು ಸರ್. ಇದರ ಕಾಮನ್ ಮ್ಯಾನ್ ಬಂದಾಗ ನೀವು ಮಾಡಬೇಕು ಅಂತ ನನಗೆ ಒಂದಿದೆ. ಆಮೇಲೆ ಇಂಡಸ್ಟ್ರೀಸ್ ಒಳಗಡೆ ಇರೋರು ಇವರೆಲ್ಲ ಬಂದ್ಬಿಟ್ಟು ಇಲ್ಲೆಲ್ಲ ಇರೋದು ಇಂಡಸ್ಟ್ರೀಸ್ ಅಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ ನಮ್ಗೆ ಅಂತ ಹೇಳ್ತಾರೆ. ಇಂಡಸ್ಟ್ರೀಸ್ ಓನರ್ಸ್ ಹೇಳೋದು ನಾನು ಹೇಳ್ತಾ ಇರೋದು, ಪಬ್ಲಿಕ್ ಜನ ಏನು ಅಂಥದ್ದನ್ನೇನಾಯ್ತಾಗ ನೀವು ಸಮಸ್ಯೆ ಇದ್ದಾಗ ನಮ್ಗೆ ಹೇಳ್ಬೋದು. ಮಾಡಿದ್ರಿ ನೀವು ಸಮಸ್ಯೆ, ಅದನ್ನು ಮಾಡಿದ್ರೆ ಅದಾಗಿಲ್ಲ, ಆಮೇಲೆ ಬಂದರು, ಆಮೇಲೆ ನಾನು ಹೇಳಿದೆ ಮಾಡಿಕೊಟ್ಟೆ ಕೆಲಸ. ಆ ಥರ ಸ್ಪಂದನೆ ಮಾಡಿದ್ರೆ ಎಲ್ಲ ಸರೋಗುತ್ತೆ ನಮಗೆ. ಆ ಥರ ಸ್ಪಂದನೆ ಮಾಡಿದ್ರೆ ಸರೋಗುತ್ತೆ. ಆಮೇಲೆ ನೀವು ಅಷ್ಟೇ ನಮ್ಮ ಕೌನ್ಸಿಲರ್ಸು ನೀವೆಲ್ಲರೂ ನೀವೇನಾದರೂ ಆ ಥರ ಏನಾದರೂ, ಇವಾಗ ನಾನು ಕೋಲಾರಲ್ಲಿ MLA 60 ಜನ ನನ್ನನ್ನು ಬೈತಾರೆ, 40 ಜನ ನನ್ನನ್ನು ಒಳ್ಳೆಯವರು. ನನಗಿರೋ ರಿಪೋರ್ಟು ಇವ್ರಿಗಿರೋ ರಿಪೋರ್ಟ್. ಒಂದು ರಿಕ್ವೆಸ್ಟ್ ಸರ್ ನಂದು. ಈಗ ಪಟ್ಟಣ ಪಂಚಾಯತ್ ಇಷ್ಟ ಆಗಿದೆ, ಇಷ್ಟು ಹಳ್ಳಿಗಳಿದೆ, ಈ ಏರಿಯಾಗೆ ಲೈನ್ ಮ್ಯಾನ್ ಇಲ್ಲ. ಚಂದ್ರಮನೆಯಲ್ಲಿ ಯಾವಾಗ ಪ್ರಾಬ್ಲಮ್, ಅಲ್ಲಿ ಲೈನ್ ಮ್ಯಾನ್ ಇಲ್ಲ. ಮತ್ತೆ ಎಲ್ಲ ಲೀಡರ್ಸು ಗೊತ್ತಾಗ್ಬೇಕು ನಮಗೆ ಗೊತ್ತಾಗ. ಅದಕ್ಕೆ ನಾನು ಏನ್ ಮಾಡಿದೆ, ನಮ್ಮ ಲೀಡರ್ಸ್ ಕೆಲವೊಂದು ಕರೀರಿ ಅಂತ ನಮಗೆ ರೆಡಿಯಾಗು ನಿಮಗೆಲ್ಲ ಹೇಳಿದ್ರೆ ಲೀಡರ್ಸ್ ಬನ್ನಿ ನೀವು ಅಂತ. ನೀವು ಇವಾಗ ನೀವಿದ್ದೀರಿ ಎಲ್ಲ ನಮ್ಮ ಲೀಡರ್ಸು. ತಿರುಮಲಪ್ಪ ಬಂದ್ಬಿಟ್ಟು ನಮ್ಗೆ ಕೌನ್ಸಿಲರು, ನಮ್ಮ ಪ್ರಜೇಂದ್ರ ನಾಗೇಶ್ ಇದ್ದಾರೆ, ಎಲ್ಲರೂ ನಮ್ಮ ಲೀಡರ್ಸ್ ಎಲ್ಲ ಇದ್ದಾರೆ, ಕೌನ್ಸಿಲರ್ಸ್ ಇದ್ದಾರೆ. ನೀವು ಬರೋದು ಯಾರಿಗೂ ಮಾಹಿತಿ ಇಲ್ಲ ಅಂದ್ರೆ ಮಾಹಿತಿ ಅಂದ್ರೆ ಡಿಪಾರ್ಟ್ಮೆಂಟ್ ಅವರ ಬರೋದು ನಮ್ಮ ಕೌನ್ಸಿಲರ್ ಯಾರು ಗೊತ್ತಿಲ್ಲ ಸರ್. ನೀವು ಬರೋದು ಇಲ್ಲ, ನಾನು ಹೇಳಿದೆ ಅಫಿಷಿಯಲ್ ಮೀಟಿಂಗ್ ಅಲ್ಲ, ನಾನು ಈ ಕಂಪ್ಲೇಂಟ್ಸ್ ಇರೋದ್ರಿಂದ ಆಫೀಸರ್ಸ್ ನ ಕುಂತ್ಕೊಂಡು ಮಾತಾಡೋದು. ಅಧ್ಯಕ್ಷರು ಕೇಳಿದಾಗ ಏನಂತಾರೆ ಸರ್ ನಮಗೆ ಕೋಆರ್ಡಿನೇಷನ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇವತ್ತು ಏನಂದ್ರೆ ಇವತ್ತಿರುವಂತ ಪರಿಸ್ಥಿತಿಗೆ ಮಳೆ ಬಂದ್ಬಿಟ್ಟು ನಮಗೆ 45% ಡಿಫಿಷಿಯಂಟ್ ಆಗಿದೆ.
44% ಡಿಪ್ರಿಷಿಯೇಟ್ ಆಗಿದೆ. ಏನೋ 4-5 ದಿನದಲ್ಲಿ ಏನಾದ್ರು ಸ್ವಲ್ಪ ಮಳೆ ಬಂದರೆ ಏನೋ ಸ್ವಲ್ಪ ಹಂಗೆ ಹಿಂಗೆ ಮೇಂಟೈನ್ ಆಗ್ಬೋದು. ಆಮೇಲೆ ರೆಂಬೆಗಳು ಅವು ಇವು ಬೀಳ್ತಾ ಇರ್ತವೆ. ಬೆಸ್ಕಾಮ್ದು ಸಮಸ್ಯೆ ಆಗುತ್ತೆ. ಈ ಬೆಸ್ಕಾಮ್ದು ಅಲ್ಲಲ್ಲಿ ಸ್ವಲ್ಪ ಸಮಸ್ಯೆಗಳು ತುಂಬಾ. ನೀವು ಕರೆಕ್ಟ್ ಆಗಿ ನೀವು ಯಾರು ರೈತರಿಗೆ ಅವ್ರಿಗೆ ಆಗ್ಬೋದು, ವಿಲೇಜ್ಗಳಲ್ಲಿ ಇರ್ತಕ್ಕಂಥವ್ರು ಆಗ್ಬೋದು, ನಮ್ಮ ಲೀಡರ್ಸ್ ಆಗ್ಬೋದು, ಎಲ್ಲರಿಗಿಂತ ಆ ವಿಲೇಜ್ ಅಲ್ಲಿ ಬಂದು ಅಲ್ಲಿರ್ತಕ್ಕಂಥ ಲೀಡರ್ಸ್ಗೆನೆ ಹೆಚ್ಚಿಗೆ ಮಾಹಿತಿ ಇರ್ತದೆ. ಆ ಊರವ್ರಿಗೆ ಮಾಹಿತಿ ಇರ್ತದೆ. ಊರವರು ಸ್ವಲ್ಪ ಏನಾದರೂ ಒಂದು ಸಮಸ್ಯೆ ಆದಾಗ ನಮ್ಗೆ ಇಮಿಡಿಯೇಟ್ ಆಗಿ ಸ್ಪಂದನೆ ಮಾಡೋದಿಲ್ಲ, ಇಮಿಡಿಯೇಟ್ ಆಗಿ ಬರೋದಿಲ್ಲ. ಈ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಅವರು. ಓಕೆ, ಇವಾಗ ಇನ್ಸ್ಪೆಕ್ಟರ್ ಫೋನ್ ಮಾಡಿದಾಗ ಇನ್ಸ್ಪೆಕ್ಟರ್ ಎಲ್ಲೋ ದೂರ ಇರ್ತೀರ, ಬೇರೆ ಯಾವುದೋ ಇರ್ಬೋದು, ಇಲ್ಲ ಯಾರು ಹಿಡಿಯಕ್ಕೆ ಹೋಗಿರ್ಬೋದು, ಏನಾದ್ರು ಹೋಗಿರ್ಬೋದು. ಅದೇ ನಿಮ್ಮ ಡಿಪಾರ್ಟ್ಮೆಂಟ್ ಅಂತ ಇರುತ್ತಲ್ಲ, ಆಫೀಸ್ ಇರುತ್ತಲ್ಲ, ನಿಮ್ಮ ಸ್ಟೇಷನಲ್ಲಿ ಇಷ್ಟು ಜನ ಅಂತ ಸ್ಟಾಫ್ ಇರ್ತಾರಲ್ಲ, ಯಾರೋ ಒಬ್ರು ಹೋಗ್ಬೋದಲ್ಲ. ಅದು ಲೇಟ್ ಆಗ್ತಾ ಇದೆ, ಈ ಥರ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ ಅದು ಒಂದು ಕಂಪ್ಲೇಂಟ್ಸ್ ಇದೆ ನಮಗೆ. ಆಮೇಲೆ ಈಗ ಅದೇ ನೀವು RILನಲ್ಲಿ ಏನೇನು ಯಾವ್ಯಾವ ಊರಲ್ಲಿ ಏನೇನು ಸಮಸ್ಯೆಗಳು ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ? ಈ ಥರ ಖಾತೆಗಳದ್ದು ಈ ಕುತ್ಕೊಳ್ಳಿ ಮತ್ತೆ ಖಾತೆಗಳು ಅಂತ ಹೇಳಿದ್ರೆ ಹೋಗ್ತಿ ಖಾತೆಗಳು, ಇಲ್ಲ ಡೆತ್ ಆಗಿರೋದು, ಎಲ್ಲ ಆಂಬುಲೆನ್ಸ್ ಸರಿಯಾಗಿ ಟೈಮ್ಗೆ ಬರೋದಿಲ್ಲ, ಆಮೇಲೆ ಡಾಕ್ಟರ್ಸು ಸರಿಯಾದ ಟೈಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ಇವಾಗ ನಿಮ್ಮ ಡ್ಯೂಟಿ ಏನು ಬೆಳಗ್ಗೆ 6ರಿಂದ ಸಾಯಂಕಾಲ 6, ಆ ಟೈಮಲ್ಲಿ ನೀವು ಸಿಗ್ಬೇಕು. ನೀವು 6 ಗಂಟೆ 5 ನಿಮಿಷ ನೀವು ಸಿಗ್ಬೇಡಿ ನಮಗೆ. ಅವೈಲೇಬಲ್ ಮಾಡಲಿಕ್ಕೆ ನಾನು 2 ಮಂತ್ಸ್ ಮೀಟಿಂಗ್ ಆದ್ಮೇಲೆ ನಾನು ರೋಸ್ಟ್ ಹಾಕಿಂತ ತೋರಿಸ್ತೀನಿ ಸರ್. ರೋಸ್ಟ್ ಇದೆ ನನ್ನ ಹತ್ರ. 2 ಮಂತ್ಸ್ ಇಂದ 24 hours ಡಾಕ್ಟರ್ಸ್ ಹಾಕಿದ್ದೀನಿ ಸರ್. 8 to 8 to 4, 12 to 8, 8 to 8 ಹಾಕಿದ್ದೀನಿ ಸರ್. ಮುಂಚೆ ಇಶ್ಯೂ ಇತ್ತು ಸರ್. ವರ್ಸಸ್ ಇಲ್ಲ ಅಂತ ಹೇಳ್ತಾರೆ, ಮಾಡಕ್ ಆಗ್ತಾ ಇಲ್ಲ. ನೀನ್ ಯಾಕೆ ಲೈನ್ ಮೇಲೆ ಕೆಲಸ ಮಾಡ್ತೀಯಾ? ನೀನೊಬ್ಬ ಸೆಕ್ಷನ್ ಆಫೀಸರ್ ನೀನ್ ಮಾಡ್ಬೇಡ, ನೀನ್ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಕೊಂಡು ಹೋಗಿ ಇನ್ನೊಬ್ಬ ಯಾರು ಮಾಡ್ತಾನೆ. ನಾನು ಹೇಳೋದು MLA ಅವರಿಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡು 100% ನಮ್ಗೆ ಒಳ್ಳೆಯವರು ಅನ್ನೋಕ್ಕೆ ಸಾಧ್ಯನೇ ಇಲ್ಲ. ಸಮಾಜ ಇರೋದಂಗೆ ಅಟ್ಲೀಸ್ಟ್ ಒಂದು ಅರ್ಧ ಆದ್ರೂ ಹೇಳ್ಬೇಕಲ್ಲ. ಈಗ ಬೇರೆ ಎಲ್ಲ ಬಿಟ್ಬಿಡು, ಅಲ್ಲಿ ಅಂಗನವಾಡಿ ಹತ್ರ ನಾವು ಹೇಳಿದಾಗ ನಜೀರ್ ಅಹಮದ್ MLA ಅವರು ನಾವೆಲ್ಲ 2 ವರ್ಷ ಆಯ್ತು ನಮ್ ಕೈಗೆ ಎಟ್ತಾ ಇದ್ದೇನೆ ಅಂತದನ್ನ ಹೇಳಿದ್ರು ಕೂಡ ನೀನು ಇದು ಏನು ಎಸ್ಟಿಮೇಟ್ ಮಾಡಬೇಕು, ಅದಕ್ಕೆ ಅಪ್ರೂವ್ ತಗೋಬೇಕು ಅಂತ ಆಗ್ತದ. ಅದು ಎಮರ್ಜೆನ್ಸಿ ಅಲ್ವಾ? ನಾಳೆ ಯಾರಾದ್ರೂ ಹೆಚ್ಚು ಕಡಿಮೆ ಆದ್ರಪ್ಪ ಯಾರಿಗೆ ತಲೆಗೆ ಬರ್ತದೆ? ನಿನ್ ತಲೆಗೆ ಬರ್ತದೆ. ಫಸ್ಟ್ ನೀನೇ ಅದಕ್ಕೆ ಬಲಿಯಾಗೋದು. ಇಮಿಡಿಯೇಟ್ ಯಾರು ಮಾಡ್ತಾರೆ ಅಲ್ಲಿ ಯಾರಿಗೆ ಸೆಕ್ಷನ್ ಆಫೀಸರ್ ಸಸ್ಪೆಂಡ್ ಮಾಡ್ರಿ ಅಂತಾರೆ. ಜಾಸ್ತಿ ನಿಮ್ದು ಅಂದ್ರೆ ನಿಮ್ದೇ ಲೆಕ್ಕ. ಹಾಸ್ಪಿಟಲ್ಸ್ ಕಂಪ್ಲೇಂಟ್ ಬಂದ್ರೆ ಅದು TH1 ಲೆಕ್ಕ. ಅವ್ರನ್ನ ಯಾರನ್ನ ಬೇರೆಯವ್ರನ್ನ ಮಾತಾಡೋದಿಲ್ಲ. ಯಾಕಂದ್ರೆ KDP ಮೀಟಿಂಗ್ ಬರೋದು ನೀವೇ, ಏನಾದ್ರು ಸಮಸ್ಯೆ ಇದೆ ಬರೋದು ನೀವೇ. ಇಲ್ಲೇ ಅಷ್ಟೇ ನೈಟ್ ಹೊತ್ತು ಡಾಕ್ಟರ್ಸ್ ನ್ಯಾಯವಾಗಿ ಇರೋದಿಲ್ಲ, ನರ್ಸ್ ಇರೋದಿಲ್ಲ. ಏನೋ ಮಾಡಿ ಡಾಕ್ಟರ್ ಇಟ್ಕೊಳ್ಳೋಣ, ನಿಮ್ ಲಿಮಿಟ್ ಇಟ್ಕೊಳ್ಳೋಣ. ನಿಮ್ ಲಿಮಿಟ್ ಅಲ್ಲಿ ಎಷ್ಟು ಮಾಡಿ ಒಂದು 300 ಅಂದ್ರೆ ಒಂದು 50-60 ಮಾಡಿರ್ಬೋದ ನಿಮ್ ಲಿಮಿಟ್ ಅಲ್ಲಿ? 300 ಮಾಡಿದ್ದಾರೆ. ಏನಾಯ್ತು ಸರ್, ಇವತ್ತು ಕೊಟ್ಬಿಟ್ಟು ನಾಳೆ ಎಲ್ಲ ಮಾಡಿ ಡಿಸ್ಟ್ರಿಕ್ಟ್ ಆಫೀಸರ್ ರೋಡ್ ಸ್ಟೇಟಿಂಗ್ ರೋಡ್ ಡಿಸ್ಟ್ರಿಕ್ಟ್ ಬೆಳಿಗ್ಗೆ ಕೊಟ್ಬಿಟ್ಟು ನಾಳೆ ಎಷ್ಟೊತ್ತಿಗೆ ಹೋಗ್ಬೇಕು ನೀವು ಡಿಸ್ಕಂಟಿನ್ಯೂ ಮಾಡಿ ಆಮೇಲೆ ನೋಡ್ಕೊಳ್ಳೋಣ ಅಂತಂದು DC ಆಫೀಸಿಂದಾನೆ ಮಾಡಿಸಿದ್ರು. ಅದರಲ್ಲಿ ವೇಂದ್ರ ಸರ್ ಡಿಸ್ಟ್ರಿಕ್ಟ್ ಎಲ್ಲ ಇದೇ ಪ್ರಾಬ್ಲಮ್ ಆಗಿದೆ. ಹಾಸ್ಪಿಟಲ್ ಇದೆ, ಆಧಾರ್ ಕಾರ್ಡ್ ಸಿಗ್ತದೆ ಸರ್ ನಮಗೆ. ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿದ್ವಿ. ಆಧಾರ್ ಕಾರ್ಡ್ ಕಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಡೇಟ್ ಅನ್ಕೋಬೇಡಿ. ಇವಾಗ ನನ್ನ ಆಧಾರ್ ಕಾರ್ಡ್ ಅಲ್ಲಿ ಡೇಟ್ ಇರೋದು ನಾನು ಬಂದ್ಬಿಟ್ಟು 26/8/1978 ನನ್ನ ಡೇಟ್. ಅಂದ್ರೆ ಟೋಟಲ್ ಡಾಕ್ಯುಮೆಂಟೇಶನ್ ಎಲ್ಲ ಅಷ್ಟೇ. ಟೋಟಲ್ ಡಾಕ್ಯುಮೆಂಟ್ 26/8/1978. ಅಂದ್ರೆ ನನ್ನ ಒರಿಜಿನಲ್ ಬಂದು 11/6/79. ಏನು ಮಾಡೋದು? ಅವಾಗೇನು ಬೆಸ್ಟ್ ಬರ್ಬಿಟ್ಟಿರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಕೆಲವೊಂದು ನನ್ನ ಸಮಸ್ಯೆಗಳು ಆಗ್ತದೆ. ಅಂಥದ್ದು ಏನು ಡಾಕ್ಯುಮೆಂಟ್ ಇದ್ದೇ ಅವ್ರು ಕರ್ಕೊಂಡೋಗ್ಬಿಟ್ಟು SNR ಹಾಸ್ಪಿಟಲ್ ಅಲ್ಲೂ ಟೆಸ್ಟಿಂಗ್ ಮಾಡಿಸ್ಬಿಟ್ರೆ ಇಲ್ಲಿ ಡೇಟ್ ಸಮೇತ ಕೊಟ್ಬಿಡ್ತಾರೆ ಅವ್ರಿಗೆ. ಅಲ್ಲಿ ಟೆಸ್ಟಿಂಗ್ ಸಿಗ್ಬೋದು ಸರ್, ಮಿಕ್ಕಿದೆಲ್ಲ ಇಲ್ಲೇ ಮಾಡ್ಬೋದು. ಇಲ್ಲ ಮಾಡಿ ಅದೇ ಇವಾಗ ಮೇನ್ ನೋಡಿ ತಹಸೀಲ್ದಾರ್ ನಮಗೆ ಫೋನ್ಗಳು ಬರ್ತಾ ಇದೆ. ನಮ್ಮ ಬೆಟ್ಟಸ್ಪುರ ಸತೀಶಣ್ಣ, ನಿಮ್ಮೂರಲ್ಲಿ ಏನಾದರೂ ಈ ಥರ ಸಮಸ್ಯೆ ಇಲ್ಲ? ಇಲ್ಲ ನೀವು ನೋಡಿ, ನೀವೆಲ್ಲ ಬಂದ್ಬಿಟ್ಟು ಊರಲ್ಲಿ ನೀವು ಬೇಕಾದಷ್ಟು ಸಮಸ್ಯೆಗಳನ್ನ ನಮ್ಮ ಹತ್ರ ತಗೊಂಡು ಬರ್ತೀರಾ, ಕರೆಕ್ಟ್ ಆಗಿಲ್ವಾ? ಯಾಕೆ ನೀವು ಆಫೀಸರ್ಸ್ಗೆ ಫೋನ್ ಮಾಡಿ ಇಲ್ಲೇ ಯಾಕೆ ಮಾಡಬಾರ್ದು? ನೀವು ಯಾಕೆ ನಂಬರ್ಗೂ ಬರ್ತೀರಾ? ನೀವು ಸಮಸ್ಯೆಗಳೇನಾಗಿದೆ ಇಲ್ಲಿ ಬಂದು ನಿಮ್ಮ ಸಮಸ್ಯೆಗಳು ನೀವು ಫೋನಲ್ಲಿ ಹೇಳಿ ನಿಮ್ಮ ಸಮಸ್ಯೆಗಳಾಗಿಲ್ಲ ಅಂದ್ರೆ ನಮ್ಗೆ ಹೇಳಿ, ನಾವು ಮಾಡ್ಕೊಡ್ತೀವಿ, ನಾವಿದೀವಿ ನಿಮ್ಮ ಜೊತೆ. ಅದೇ ಇಲ್ಲ, ಯಾಕಂದ್ರೆ ನೀವು ಊರಲ್ಲಿ ಟಕ್ಕತ್ ನಿಮ್ಮ ಹತ್ರ ಬಂದಾಗ ನಿಮ್ಗೆ ಆಮೇಲೆ ಇನ್ನೊಂದು ಇದು ಕಂಪ್ಲೇಂಟ್ ಇದೆ. ಯಾರು ಊರಲ್ಲಿ ನಮ್ಮ ಲೀಡರ್ಸ್ ಫೋನ್ ಮಾಡ್ತಾರೆ, ಗ್ರೂಪ್ ಹಾಕಿರ್ತಾರೆ. ನಾವು ಫೋನ್ ಮಾಡ್ಕೊಂಡು ಅಂತ ನಾವು ಹೇಳಿದ್ರು ಹೇಳಿ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡಿದಾಗ ಹೇಳಿದ್ರಿ, ಅವಾಗಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ನಂಬರ್ಸ್ ತಗೊಂಡಿದ್ದೀವಿ. ಒಂದು ಕಂಬ ಬಂದು ಡ್ಯಾಮೇಜ್ ಕರೆಂಟ್ ಶಾಕ್ ಹೊಡೆಯುತ್ತೆ ಮಳೆ ಬಂದ್ರೆ ಅಂತ ಹೇಳಿದ್ರು ಸರ್. ಅವ್ರಿಗೆ ಹೇಳಿದ್ದೀನಿ, ಅವ್ರ ನಂಬರ್ ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಮತ್ತೆ ಇವ್ರಿಗೆ ಹೇಳಿದ್ರು, ಗುರಪ್ಪ ಸರ್ಗೂ ಹೇಳಿದ್ದಾರೆ.
ಮತ್ತೆ ಅವ್ರು ಅದನ್ನ ಇಮಿಡಿಯೇಟ್ ಆಗಿ ಚೇಂಜ್ ಮಾಡ್ಬೇಕಲ್ಲ, ಇದುವರೆಗೂ ಅವ್ರು ಮಾಡಿದ್ರು ಸರ್ ಕೆಲಸ. ಸುಮಾರು ಒಂದು ತಿಂಗಳ ಮೇಲೆ ಆಗಿದೆ. ಯಾರು ಡೈರೆಕ್ಟ್ ನಾನೇ ಯಾರು ಮಾತಾಡಿದ್ದೀನಿ, ಬಸವರಾಜ್ ಸರ್ಗೂ ಮಾತಾಡಿದ್ದೀನಿ, ಗುರಪ್ಪ ಸರ್ಗೂ ಮಾತಾಡಿದ್ದೀನಿ. ನಮ್ಮ ಕೌನ್ಸರ್ ವಾರ್ಡ್ ನಂಬರ್ ಅಲ್ಲಿ ಪಬ್ಲಿಕ್ ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಎಸ್ಟಿಮೇಟ್ ಆಗಿ ಯಾರಾದ್ರೂ ರಿಪೋರ್ಟ್ ಸತ್ತೋದ್ಮೇಲೆ ಆಗ್ಬೇಕು. ಈ ಕರೆಂಟ್ ಅವ್ರಿಗೆ ಇದೇ ಸಮಸ್ಯೆ, ನಮಗೆ ಇದೇ ಸಮಸ್ಯೆ ಎಲ್ಲ ಬಂದ್ಬಿಟ್ಟು ಮೇನ್ ಬಂದು ಈ ಏರಿಯಾ ವೇಮಗಲ್ ಸುತ್ತಮುತ್ತಲೇ ಜಾಸ್ತಿ ಕಂಪ್ಲೇಂಟ್. ವೇಮಗಲ್ ಸುತ್ತಮುತ್ತ ಜಾಸ್ತಿ ಕಂಪ್ಲೇಂಟ್. ಕ್ಯಾಲ್ನೂರು ಸುತ್ತಮುತ್ತ ಇರುವಂಥದ್ದು ಸ್ವಲ್ಪ ಕಮ್ಮಿ. ಕ್ಯಾಲ್ನೂರು ಸುತ್ತಮುತ್ತ ಆಕ್ಚುಲಿ ಜಾಸ್ತಿ ಆ ಕಡೆ ಬರ್ಬೇಕು, ಯಾಕಂದ್ರೆ ಮರ ಗಿಡ ಅದೆಲ್ಲ ಏನೋ ಜಾಸ್ತಿ ಆ ಕಡೆ, ಈ ಗಾಳಿಗೆ ಬಿಡೋದು ಇರೋದು ಕಂಪ್ಲೇಂಟ್ಸ್ ಆ ಕಡೆ ಬರ್ಬೇಕು. ಈ ಕಡೆ ಯಾಕಂದ್ರೆ ನೀವು ಸಾಲ್ವ್ ಮಾಡ್ತಾ ಇಲ್ಲ ಪ್ರಾಬ್ಲಮ್ಸ್ ನ, ಬಂದಿದ್ದು ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇಲ್ಲ. ಸಾಲ್ವ್ ಮಾಡ್ತಾ ಇರೋದ್ರಿಂದ ಈ ಪ್ರಾಬ್ಲಮ್ಸ್ ಈಗಲೂ ಇಲ್ಲ ಚೇಂಜ್ ಆಯ್ತು. 4 ದಿನ ಇದೇ ಪರಿಸ್ಥಿತಿ. 4 ದಿನ ಆದ್ಮೇಲೆ ಮೇನ್ ರೋಡ್ ಅಲ್ಲಿ ಚೇಂಜ್ ಆಗಿದೆ. ಆಮೇಲೆ ಚೇಂಜ್ 4 ದಿನ ಎಲ್ಲ ಹೇಳೋರೆ, ಎಲ್ಲಾ ಗ್ರೂಪ್ಗಳಲ್ಲಿ ಬಂದ್ಮೇಲೆ 4 ದಿನ ಆದ್ಮೇಲೆ ಬಂದಿರೋದು.